ಸರ್ಕಾರ ನಡೆದ್ರೆ ನಾವು ಸಾಯ್ಬೇಕು. ಯಾಕಂದ್ರೆ ನಾವು ಹೆಣ್ಮಕ್ಳು ಎಷ್ಟೊಂದು ಕಷ್ಟ ಪಡ್ತೀವಿ ಗೊತ್ತಾ ನಿಮ್ಗೆ. ರಾತ್ರಿ ಎಲ್ಲ ಕೆಲಸ ಮಾಡಿ ಮನೆಗೆ ಬಂದ್ರೆ ನಮ್ ಗಂಡ್ರು ಕುಡ್ದು ಮತ್ತೆ ರಾತ್ರಿ ಎಲ್ಲ ನಿದ್ದೆ ಹೋಗಲ್ಲ. ನಮ್ನ ಮಕ್ಕಳನ್ನ ಬಡಿಯೋದು, ನಮ್ನ ಬಡಿಯೋದು. ಯಾಕ ಇಷ್ಟೊಂದು ನಮ್ಗಿದೆಲ್ಲ ಹೋಗ್ಬೇಕು. ನಾವ್ ಕುಡಿಯೋದೇ ಬೇಡ ನಮ್ಗೆ. ನಮಗೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇದಾವ, ಕುಡಿಯೋದು ಬರೋದು ಬಡಿಯೋದು. ನಮ್ಗೆ ದಿವಸ 200 ರೂಪಾಯಿ ಕೊಡ್ತಾರ ನಮ್ ಕೂಲಿ. ಆ 200 ರೂಪಾಯಿ ತಂದು ಮಕ್ಳಿಗೆ ಏನ್ ಮಾಡ್ಬೇಕು, ಗಂಡ್ರಿಗೆ ಏನ್ ಕೊಡ್ಬೇಕ್ರಿ? ಇಲ್ರಿ, ನಾವ್ ಹೆಣ್ಮಕ್ಳು ಬಿಡೋದ್ ಬೇಡ. ಮತ್ತೆ ಆ ತಾಯಿನ ತಂದಿನ ಎಲ್ಲರೂ ಬಡಿತಾರ. ಅವ್ರು ಯಾರು ಕೇಳ್ಬೇಕು? ಅವ್ರನ್ನ ನಮ್ ಮಾತು ಯಾರು ಕೇಳ್ವಲ್ರು? ಸರ್ಕಾರಗಳು ಕೇಳ್ವಲ್ದು. ನಮ್ಗೆ ನ್ಯಾಯ ಬೇಕು. ನಮ್ಗೆ ಸರ್ಕಾರ ನಡೀತಾ ಇರ್ತಲ್ಲ, ದೂರ ಇಡ್ಬೇಕು. 5 ಕಿಲೋಮೀಟರ್ ಅಷ್ಟು ಇಡ್ಬೇಕು. ಯಾಕಂದ್ರೆ ಅಲ್ಲಿ ತನಕ ಹೋಗಿ ಕುಡಿಯಕ್ಕಿಲ್ಲ ನಮ್ ಯಜಮಾನ್ರು. ಇಲ್ಲಾಂದ್ರೆ ನಮ್ನ ದಿವಸ ಇಲ್ಲೇ ಆ ಮನೆಯಲ್ಲಿ ಮಾಡ್ತಾರ, ಈ ಮನೆಯಲ್ಲಿ ಮಾಡ್ತಾರ, ಇಲ್ಲಿ ಅಂಗಡಿ ಹತ್ರ ಮಾಡ್ತಾರ. ಅವಾಗ ನಾವ್ ಏನ್ ಮಾಡ್ಬೇಕು? ಹೋಗ್ತಾರ, ಕುಡಿತಾರ, ಬರ್ತಾರ, ನಮ್ನ ಬಡಿತಾರ. ಏನ್ ಮಾಡ್ಬೇಕು? ನಮ್ ಮಕ್ಳು ಯಾವಾಗ ಜೀವನ ಎಬ್ಸ್ಬೇಕು? ಮಕ್ಕಳು ಕೂಡ ಕೂಲಿ ಕಲಿಸ್ತಾರ. ಮಕ್ಕಳು ಕೂಡ ಕೂಲಿ ಕಲಿಸ್ತಾರ. ಯಾಕಂದ್ರೆ ಕೂಲಿ ಹೋಗ್ರೆ ನಮ್ಗೆ ಕುಡಿಯಕ್ ಬರ್ತೈತೆ ಅಂತಾರ. ಅವಾಗ ಯಾರು ಕೇಳ್ಬೇಕು? ನಮ್ನ ಇಲ್ಲಾಂದ್ರೆ ಬಡಿತಾರ ಕೊಡ್ಲಿಕ್ರ ಇನ್ನೊಂದು ಬಡಿತಾರ ನಮ್ನ. ಅವಾಗ ಏನ್ ಮಾಡ್ಬೇಕು ನಾವು? ಏನ್ ಕೆಲ್ಸಕ್ ಹೋಗಲ್ಲ. ಕುಡಿಯೋದು ಮನೆಯಲ್ಲಿ ಇರೋದು. ಅವ್ರ ಮಾತು ಇವ್ರ ಮಾತು ಕೇಳಿದ್ರು ಕುಡಿತಾರ. ಅವಾಗ ನಮ್ನ ಹೊಡಿತಾರ. ಅವಾಗ ನಾವ್ ಏನ್ ಮಾಡ್ಬೇಕು? ಅವಾಗ ಏನ್ ಮಾಡ್ಬೇಕು? ತಂದೆ ತಾಯಿ ಎಲ್ಲಾನು ಬಡಿತಾರ. ಬರೋದು, ಕುಡಿಯೋದು, ಬಡಿಯೋದು. ನಮ್ ಮಕ್ಕಳಿಗೂ ದೊಡ್ಡದಾಗಿರ ಅವ್ರು ಕೂಡ ಕುಡಿತಾರಿನ. ಚಿಕ್ಕ ಮಕ್ಕಳೇ ಕುಡಿತಾರ. ಅವಾಗ ಏನ್ ಮಾಡ್ಬೇಕು ನಾವು? ಮನೆಯಲ್ಲೇ ಕುಡಿಬಿಡ್ತಾರ. ನಾವ್ ಏನ್ ಮಾಡ್ಬೇಕು? ಅದಕ್ಕೆ ಸರ್ಕಾರ ಕೇಳಕ್ ಬಂದಿವಿ ನಾವ್ ಇಲ್ಲಿಗೆ. ಎಲ್ಲ ಕೆಲಸ ಬಿಟ್ಟು, ಜಮೀನಲ್ಲಿ ಕೆಲಸ ಬಿಟ್ಟು ಈಗ ನಾವು 700 ರೂಪಾಯಿ ದುಡ್ತೀವಿ ದಿವಸ. ಆ 700 ರೂಪಾಯಿ ಅವ್ರೇ ಕುಡಿದ್ರೆ ನಾವ್ ಹೆಂಗ ಬೆಳ್ಬೇಕು? ಏನ್ ತಿನ್ಬೇಕು ಹೊಟ್ಟೆಗೆ? ಸರ್ಕಾರ ಎಲ್ಲ ಇದು ಮಾಡ್ಬೇಕು ನಮ್ಗೆ. ಮತ್ತೆ ಯಾವ್ದು ಮಾರೋದು ನಿಂದ್ರವಲ್ದು, ಯಾವ್ದು ವ್ಯಾಪಾರ ಆಗೋದು ನಿಂದ್ರವಲ್ದು. ನಾವು ದುಡ್ತೀವಿ, ಸರಕ ರೊಕ್ಕ ಕೊಡ್ತೀವಿ. ನಮ್ಮ ಮಕ್ಕಳಿಗೆ, ನಮ್ಮ ಗಂಡ್ರಿಗೆ ನಮಗ್ ಬಂದು ಬಡಿಯೋದು, ಬಡಿಸ್ಕೊಳ್ಳೋದು, ಮಕ್ಕಳೋದು. ಹಿಂಗಾಗ್ಬಿಡ ಜೀವನ. ನಾವ್ ಇಲ್ಲಿ ಬರೋದು, ಹೋರಾಟ ಮಾಡೋದು, ನಮ್ಮ ಮನೆಗೆ ಹೋಗಿ ಸೇರೋದು. ಮರ್ದಿನ ಅದೇ ಚಾಳಿ ಬರೋದು. ಮತ್ತೆ ಸರ ಮಾರಕ ಇಲ್ಲಿ ಅಂಗಡಿಯಾಗ ಇಟ್ಕೊಳ್ಳೋದು. ತಮ್ಮ ಗಿರಣ್ಯಾಗ ಮಾರೋದು, ಮನ್ಯಾಗ ಮಾರೋದು, ಅಂಗಡಿಯಾಗ ಮಾರೋದು, ಹೋಟೆಲ್ದಾಗ ಇರ್ತೈತಿ. ಎಲ್ಲಿ ಬೇಕು ಅಲ್ಲಿ ಸರ ತಗೊಳೋದು, ಕುಡಿಯೋದು. ಮತ್ತೆ ಅಂದಾಗ ನಾವೇನ ಬರೇ ಹೋರಾಟ ಮಾಡೋದಾಗ್ಯದ ನಮ್ ಜೀವನ. ಸರ್ಕಾರ ಗಮನಕ್ಕೆ ತರೋದಲ್ಲ. ಸರ್ಕಾರ ಗಮನಕ್ಕೆ ನಾವು ಹೇಳಕತ್ತೀವಿ, ಸರ್ಕಾರ ಎಚ್ಚೆತ್ತುಕೊಳ್ಳಲ್ದಲ್ಲ. ಸರ್ಕಾರ ನಡೆಯೋದು ಸರದಿ ಅಂದ್ರೆ ನಾವು ಓಟ್ ಹಾಕೋದಿಲ್ಲ ಅವ್ರಿಗೆ. ಈ ಸಲ ನಾವ್ ಏನ್ ಮಾಡ್ಬೇಕ್ರಿ? ಬರ್ಲಿ ಈ ಸಲ ಯಾರು ಬರ್ಲಿ, ಯಾರು ಸರಿಕಿ ಹೋಗೋದು ಬೇಡ. ನಾವು ಇಲ್ಲೇ ಕುಂತ್ ಬಿಡಮ್ಮ. ಅವ್ರು ಬರತ್ತಾನ ಏನ್ರಿ? ಹೆಂಡ್ರು ಮನ್ಯಾಗ ಗಂಡ್ರು ಮಕ್ಳು ಕುಡುದು, ಸಂಜೆಕ್ ಬಂದ್ ನ್ಯಾಯ ಮಾಡುದು, ಬಡದಾಡುದು. ಮನ್ಯಾಗ ತಿಂದೇನಂದ್ರ ರೊಟ್ಟಿಲ್ಲ, ದುಡ್ದ ಬಂದ್ ತಿನ್ಬೇಕು, ಹೊಲ ಇಲ್ಲ. ಈ ಸರ್ಕಾರ ಏನ್ ಮಾಡೈತಿ? ಇನ್ನ ಯಾವ್ದಾರ ಎಣ್ಣೆ ಕೊಟ್ರೆ ನಾವು ಸಾಯ್ತಿವಿ. ಇದು ಎದಕ್ ಬೇಕಾಗಿತ್ತು ನಮಗ? ಮಕ್ಳ ಅಂತಾವ, ಗಂಡ್ರ ಇಂತಾವ, ಹೊಲ ಇಲ್ಲ. ರೈತರು ಕರ್ದಾಗ ದುಡ್ಡು ತಿನ್ನುದು. ನಮ್ಮ ಹಣೆ ಬಾರ ಏನ್ ಮಾಡೈತಿ ಇದು ಸರ್ಕಾರ? ಅದನ್ನ ಒಟ್ಟ ಸರಿ ಬಂದ್ ಮಾಡ್ಬೇಕು. ಇಲ್ಲಿಕಂದ್ರ ನಮಗಾರ ಎಣ್ಣೆ ಕೊಡೋನು ನಾವು ಸತ್ ಹೋಗ್ತಿವಿ. ನಮಗ ಸತ್ ಹೋಗುದು ಪಾಡ. ಇದೇನಿದ್ದು ಸಂಸಾರ ಮಾಡುದು ಬೇಸಲ್ಲಪ್ಪ ನನಗ. ನಮ್ಮಪ್ಪ ಅವಾಗ ಪುಣ್ಯ ಬರ್ಲಿ, ಅವಾಗ ನಮ್ಗೊಂದ್ ಏನಾರ ಕೊಟ್ಟು ಬಿಡ ನೇಣಿಗಿನ್ನಿ. ಎದಕ್ಕಾಗೈತಿ ಸರ್ಕಾರ? ಅವ್ರ ಮುಂದೆ ಆಗ್ಬೇಕಾದ್ರೆ ನಾವಾಗ್ಲೇ ಓಟ್ ಹಾಕಿದ್ರ ಸರ್ಕಾರ ಮುಂದೆ ಬಂದೈತಿ. ಇರ್ಲಿಕ್ಕಂದ್ರೆ ಏನ್ ಮುಂದೆ ಬರ್ತೈತವ? ಬಾಲ್ಕೋಟಿ ಜಿಲ್ಲಾದಾರ ನಾವು, ಹುಣಗುನ್ ತಾಲೂಕ. ಏನ್ ಮಾಡಿದ್ರಿ? ಏನೈತಿ? ಇಂತಾವು ಒತ್ತೊಂಟ್ರ ಚಾ ಬಿಡ್ತಾರ, ಆ ಚಾ ಓಡ್ ಹೊಕ್ಕಾರ. ಅದನ್ನ ಯಾಕೆ ಬಂದ್ ಮಾಡ್ಬಾರ್ದು ಸರ್ಕಾರ? ಕಣ್ಣು ಮುಚ್ಚೈತೆ ಸರ್ಕಾರ. ಯಾವಾಗೂ ಬೇಡ, ಯಾವಾಗೂ ಬೇಡಪ್ಪ. ನಮಗ ಅದನ್ನ ಬಂದ್ ಮಾಡ್ಬೇಕಪ್ಪ. ನೆಮ್ಮದಿಗಿದ್ದ ನಮ್ಗ ಅದನ್ನ ಬಂದ್ ಮಾಡಿದ್ರೆ 2 ರೊಟ್ಟಿ ಊಟ ಮಾಡ್ತೀವಿ ನೆಮ್ಮದಿಗಿಲ್ಲಿದ್ದ. ಇರ್ಲಿಕ್ಕಂದ್ರ ನಾವು ಲಗುನ ಸಾಯ್ ಹೊಡಿತೈತಿ ಸರ್ಕಾರ. ಲಗುನ
ಬಿಡ್ತೈತಿ. ಮೂರ್ ಮಂದಿ ಮಕ್ಳು ಅದಾವ, ಬರೇ ಕುಡಿಯೋದು ಬರೋದು ಜಗಳ ಅದು ತನಕ ಮಕ್ಳು ತನಕ ಹಿಂಗೈತೆ ಆಗಿ ನಮ್ಮ ಪರಿಸ್ಥಿತಿ ಭಾಳ ಜನ ಐತೆ. ಮೊದಲು ನಾವು ಕುಡಿಯೋದು ಬಿಡಿಸ್ರಿ, ಇಲ್ಲಕ್ಕ ನಮ್ಗೆ ಇಸ ಕೊಟ್ಟು ಬಿಡ್ರಿ ಹೊಸರಿಗೆ ಅವ್ರು ಕುಡ್ಕೊಂತ ಹೋಗೋಡ್ರಕ್ಕ ಆತ್ರಿ. ಇಷ್ಟ ನಾವು ಹೇಳೋದು, ನಾವು ಅನ್ಕೊಂಡ್ ತಾಲೂಕಿನವರು ಬಾಲ್ಕೋಟ್ ಜಿಲ್ಲಾದವರು ಆತ್ ನೋಡಿ ಇಷ್ಟ ಹೇಳ್ತೀವಿ. ಇನ್ನು ಮೊದಲು ಬಿಡಿಸ್ರಿ ಕುಡಿಯೋದು, ಒಟ್ಟು ಕುಡಿಯೋದು ಬಿಡಿಸ್ಬೇಕು ನೋಡ್ರಿ. ಮೊದಲು ಇರಕ್ಕ ನಾವು ಅಲ್ಲಿಗೆ ಬಂದ್ಬಿಡ್ತೀವಿ, ಅಲ್ಲಿಗೆ ಸರ್ಕಾರಕ್ಕೆ ಬಂದು ನಾವು ಎಣ್ಣೆ ತಗೊಂಡು ಅಲ್ಲೇ ಸತ್ತು ಬಿಡ್ತೀವಿ. ದಯವಿಟ್ಟು ಸರ್ಕಾರಕ್ಕೆ ಕೈ ಮುಗಿದು ಬೇಡ್ಕೊಂತೀವಿ. ಅಕ್ಕಿ ಗೋಧಿ ಕೊಡ್ಲಿಕ್ಕೂ ಪರವಾಗಿಲ್ಲ, ನಮಗ ತಿನ್ನಾಕ ಕೂಳ್ ಇರ್ಲಿಕ್ಕೂ ಪರವಾಗಿಲ್ಲ. ಮೊದಲು ಸರಾಯಿ ಬಂದ್ ಮಾಡ್ಬೇಕು. ಅದ್ರಲಿಂತ ಎಲ್ಲ ಹುಟ್ಟಿದ ಮಕ್ಕಳು ಸಹಿತ ಚಾ ಕುಡಿ ಬದ್ಲಿ ಅದನ್ನೇ ಕುಡಿತಾರ. ಅದನ್ನ ಮೊದಲ ಏನ್ ನಮಗ್ ತಿನ್ನಾಕ ಕೂಳ್ ಇರ್ಲಿಲ್ಲ ಅಂದ್ರೂ ನಾವು ಮನ್ಯಾಗ ಒಂದು ಗ್ಲಾಸ್ ನೀರ್ ಕುಡಿದು ಮಕ್ಕೊಂತೀವಿ. ಮೊದಲು ಸೆರೆ ಬಂದ್ ಮಾಡ್ಬೇಕು. ಯಾವಾಗ ಆಚಿದ್ದಾಗ ಕೈ ಮುಕ್ಕೊಂತನ ನಮಗ್ ಓಟ್ ಹಾಕ್ರಿ ಅಂತ ಬಂದಿರ್ತೀರಿ. ಈಗ ನಾವು ಕೇಳ್ಕೊಂತೀವಿ ಅಂದ್ರೆ ನಮ್ದು ಏನು ನಿಮಗ್ ಕೂಗ್ ಏನು ಕೇಳಕ್ಕೆ ಇಲ್ಲ. ನಿಮ್ಗ ಕಿವಿ ಕೇಳಿಸ್ತಾವೋ ಕೇಳಿಸಲ್ಲ. ಕೇಳಿಸಿದ್ರೆ ನಮ್ಗೆ ಒಳ್ಳೆ ಉತ್ತರ ಕೊಡ್ರಿ, ಕೇಳಿಸ್ಲಿಲ್ಲ ಅಂದ್ರೆ ಕೊಡ್ಬೇಡ್ರಿ. ನಮಗೇನು ಕೊಡೋದ್ ಬೇಡ, ಏನು ಬಿಡೋದ್ ಬೇಡ. ನಮಗ್ ಸರಾಯಿ ಬಂದ್ ಮಾಡ್ಬೇಕು. ಅದನ್ನೊಂದ್ ಬಿಟ್ರೆ ನಾವ್ ಏನು ಕೇಳ್ಕೊಳ್ಳಲ್ಲ. ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ್ಕೊಳ್ಳಲ್ಲ. 2 ಮಕ್ಕಳಿದ್ರು 2 ಮಕ್ಕಳು ದಯವಿಟ್ಟು ಸೆರೆ ಕುಡಿದು ಒಬ್ಬ ಹಾಳಾಗ್ಯಾನ, ಇನ್ನೊಬ್ಬ ಕೂಡ ಹಾಳಾಗವದನ. ಅದನ್ನ ಮಾತ್ರ ಬಂದ್ ಮಾಡ್ಬೇಕು. ಎಲ್ಲರ ಮಕ್ಕಳು ಇವತ್ತ ಎಲ್ಲರೂ ಎಷ್ಟು ಮಂದಿ, ಒಂದು ಕೋಟಿ ಜನ ಬಂದಿವಿ. ಕೋಟಿ ಜನ ಬಂದ್ರು ನಾವ್ ಏನು ನಿಮ್ಮನ್ನ ಹೊಸ್ತಾಗಿ ಕೇಳಕ್ ಬಂದಿಲ್ಲ, ಒಡವಿ ಕೇಳಕ್ ಬಂದಿಲ್ಲ, ರೊಕ್ಕ ರೂಪಾಯಿ ಕೇಳಕ್ ಬಂದಿಲ್ಲ. ನಾವ್ ಇದನ್ನೊಂದ ಬೇಡ್ಕೊಂತೀವಿ. ನಾವು ಏನು ಬೇಡ, ನಮಗ ಕೊಡೋದ್ ಸಹಿತ ಬೇಡ. ನಮಗ ಸೆರೆ ಒಂದು ಬಂದ್ ಮಾಡ್ಬಿಟ್ರು ಏನು ಕೇಳಲ್ಲ. ಸಾಲಿಗೆ ಹೋಗೋ ಮಕ್ಕಳು ಕೂಡ ಹಿಡಿದ್ರು, ಮುದುಕರು ಕುಣಿಗ್ ಹೋಗು ಮುದುಕರಾದ್ರೂ ಸೆರೆ ಕುಡ್ದ ಸಾಯ್ತೀನಿ ಅಂತಾರ. ಅವ್ರು ಸೆರೆ ಕುಡ್ದ ಸಾಯ್ತೀನಿ ಅಂತಾರ. ಅದನ್ನ ಬಿಟ್ರೆ ಇನ್ನೊಂದು ಮಾತೇ ಇಲ್ಲ. ಮುಂಜಾನೆ ಅದು ಚಾ ಕುಡಿ ಬರ್ಯಪ್ಪ ಅಂದ್ರೆ ಸೆರೆ ಕುಡ್ದು ಬರ್ತೀವಿ ಅಂತ ಹೋಗ್ತಾರ ಅವ್ರು. ದುಡ್ಡು ಯಾರು ಕೊಡ್ತಾರ? ಮನೆಗೆ ಇರ್ತಾವ ತಗೊಂಡಕ್ಕಾರ. ದುಡ್ಡು ತಂದೆ ತಾಯಿ ದುಡ್ದು ಮನೆಯಾಗ ಇಟ್ಟಿರ್ತಾರ. ಮನ್ಯಾಗ ನಾವು ದುಡ್ದು ಮನೆಯಾಗ ಇಟ್ಟಿರ್ತೀವಿ. ದುಡ್ಡನ್ನ ದುಡ್ದು ಮನೆಯಾಗ ಇಟ್ಟಿರ್ತೀವಿ. ಜನ ಅಂತಾರ ಕುಡ್ಕರ್ಗೆ ಸಾಲ ಕೊಡುತ್ತ. ನಾವ್ ದುಡ್ಡು ತಿಂದೇವಂತಂದ್ರ ಕೇಳಕ್ ಹೋದ್ರ ನಮಗ್ ರೊಕ್ಕ ಕೊಡುದಿಲ್ಲ. ಜನ ಕುಡ್ಕರ್ಗ್ ಕೊಡ್ತಾರ. ಕುಡ್ಕರ್ ಕೊಡ್ತಾರ, ಎಲ್ಲಾರ ಹುಟ್ಟಿಸ್ಕೊಂಡ್ ಬಂದ್ ಕುಡಿತಾರ ಜನರು. ನಮ್ಮಂತಾವ ಗಂಜಿ ಗತಿ ಇಲ್ಲ ಕೇಳಕ್ ಹೋದ್ರ ನಮಗ್ ಗಂಜಿ ರೊಕ್ಕ ಕೊಡೋದಿಲ್ಲ. ಯಾರು ಗಂಜಿ ಕೊಡೋದಿಲ್ಲ ನಮಗ. ನಾವು ಉಪವಾಸ ವನವಾಸ ಬೀಳ್ತೀವಿ. ಯಾರು ಕೇಳ್ತಾರ? ಆರ್ಸಿ ಬಂದಾರ, ಅವ್ರು ಆರ್ಸಿ ಬಂದ ನಮ್ಮನ್ನ ಕೇಳೋರ ಯಾರು ಇಲ್ಲ. ನಾವ್ ಉಪವಾಸ ಬಿದ್ದೇವ್ ಅಂದ್ರು ಕೇಳೋದಿಲ್ಲ, ವನವಾಸ ಬಿದ್ದೇವ್ ಅವ್ರು ನಾವ್ ಏಟ್ ಗೋಗಾಡ್ತೀವಿ ಅಂದ್ರು ಅವ್ರ ಕಿವಿ ಕೇಳೋದಿಲ್ಲ. ಗೆದಿತಾನ ಅಷ್ಟ, ಗೆದ್ದಿಂದ ಮಾತಾಡ್ಸೋದಿಲ್ಲ. ಒಳ್ಳೆ ನಮ್ಮನ್ನ ಏನು ಕೂಗುನು ಕೇಳೋದಿಲ್ಲ ಅವ್ರು. ಏನ್ ಮಾಡ್ಬೇಕು? ನಮ್ ಪರಿಸ್ಥಿತಿ ಬಾಳ ಕೆಟ್ಟ ಐತಿಯಪ್ಪ. ಏನ್ ಮಾಡ್ತಾರ ಅವ್ರು? ಪುಣ್ಯ ಬರ್ಲಿ, ಅವ್ರ ಹೆಂಡ್ರು ಮಕ್ಕಳಿಗೆ ಪುಣ್ಯ ಬರ್ಲಿ. ನಮ್ದಿಷ್ಟು ಪಾಪ ಮಾಡ್ಕೊಂಡ್ ಹೇಳ್ಕೊಂತೀವಲ್ಲ, ನಮ್ ಪಾಪ ಅವ್ರು ಮುಟ್ಲಿ. ನಮ್ ರಗಡಾಗೆ ಬಂದಿವ್ ನಾವ್ ಇಲ್ಲಿಗೆ. ಮಿಕ್ಕ ಬಂದಿವಪ್ಪ. ಬನಟ್ರಿ ಗಂಗಮ್ಮ ಕುಂಬಾರ್ ಬನಟ್ಟಿ. ಸರಾಯಿ ಕುಡಿತಾರ್ರಿ. ಮತ್ತೆ ಏನ್ ಮಾಡುದ್ರಿ? ಬ್ಯಾಡ ಅಂದ್ರ ಕೇಳೋದಿಲ್ರಿ, ಮಕ್ಳು ಕೇಳೋದಿಲ್ರಿ. ಸರಾಯಿ ಕುಡಿತಾರು, ಮಕ್ಕಳಿಗೂ ಬೇದಾಡ್ತಾರು, ಹೆಂಡ್ರಿಗೂ ಬೇದಾಡ್ತಾರ್ರಿ. ಸರಾಯಿ ಅದನ್ನ ಬಿಡಿಸ್ಬೇಕ್ರಿ, ತೆಗಿಸ್ಬೇಕ್ರಿ. ಅದನ್ನ ಚಂದಾಗಿರ್ಪ ಮಕ್ಳು ಹೆಂಡ್ರು ಒಟ್ರು ಚಂದಾಗಿರ್ರಿ ಅಂತ ನಾವ್ ತಾಯಿಗಳು ಹೇಳ್ತೇವೆ. ಅವ್ರು ಕೇಳೋದಿಲ್ರಿ. ಸರ ಕುಡಿಯೋರ್ರಿ, ಅವ್ರು ಕುಡಿಯೋರು. ಅದನ್ನ ಬಂದ್ ಮಾಡ್ಬಿಟ್ರ ಸರ ಅಲ್ರಿ. ಅದನ್ನ ತೆಗೆದ್ ಬಿಟ್ರ ಹೆಂಗ್ರಿ? ಅದನ್ನ ತೆಗಿಬೇಕ್ರಿ. ನಾವು ದುಡ್ದು ಸಣ್ಣ ಅದೀವ್ರಿ. ಇನ್ನೂ ಮಟನು ದುಡಿಬೇಕ್ರಿ. ನಾವು ಇನ್ನೂ ದುಡ್ದು ತಿನ್ಬೇಕ್ರಿ. ದುಡಿದ್ರೆ ನಿರ್ವಹಣೆ ಇಲ್ರಿ.